ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯದ LBA ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಆಯ್ಕೆ ಪ್ರಶ್ನೆಗಳಲ್ಲಿ ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಅಂತೇಳಿ, ಅಧ್ಯಕ್ಷರು ಯಾರಂತಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ರಚನಾ ಸಭೆಯ ಅಧ್ಯಕ್ಷರು ಅಂತೇಳಿ ಕೇಳಿದ್ದಾರೆ. ಅದೇ ರೀತಿ ಎರಡನೇ ಒಂದು ಪ್ರಶ್ನೆ, ಸಂವಿಧಾನ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ. ಗೊತ್ತಿರ್ತದ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಇನ್ನು ಮೂರನೇ ಪ್ರಶ್ನೆ, ಭಾರತ ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚಿಸುತ್ತದೆ. ಇದನ್ನು ಸಂವಿಧಾನ ಪ್ರಸ್ತಾವನೆಯ ಈ ಅಂಶ ಸ್ಥಿರೀಕರಿಸುತ್ತದೆ. ಸ್ಥಿರೀಕರಿಸಿದ್ರೆ ತಿಳಿಸ್ತದೆ ಅಂತೇಳಿ. ಅದು ಯಾವುದಂದ್ರೆ ಇಲ್ಲಿ ಸಾರ್ವಭೌಮ ಅಂತಕ್ಕಂಥದ್ದು. ನಾಲ್ಕನೇ ಪ್ರಶ್ನೆ, ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಅಂತೇಳಿ ಕರೀತಾರೆ ಡ್ಯಾಶ್ ಅಂತೇಳಿ. ಅದು ಏನಂತೇಳಿ ಕರೀತಾರೆ ಅಂದ್ರೆ ಗಣತಂತ್ರ ವ್ಯವಸ್ಥೆ ಅಂತೇಳಿ ಕರೀತಾರೆ. ಐದನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ ಅಂತೇಳಿ. ಮೂರನೇ ಒಂದು ಭಾಗದಲ್ಲಿ ಅಳವಡಿಸಲಾಗಿದೆ. ಆರನೇ ಪ್ರಶ್ನೆ, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಕರೆಯಲ್ಪಡುವ ಅಂಗ ಅಂತೇಳಿ ಅದು ಯಾವುದಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು. ಅದೇ ರೀತಿ ಏಳನೇ ಪ್ರಶ್ನೆ, ಸಾರ್ವಜನಿಕ ವಯಸ್ಕ ಮತದಾನದ ಅರ್ಥ ಅಂದ್ರೇನು ಅಂತೇಳಿ ಪ್ರಶ್ನೆ ಇದೆ. ಸಿಂಪಲ್ಲು. 18 ವರ್ಷ ಮೀರಿದ ಎಲ್ಲ ಭಾರತೀಯ ಪೌರರಿಗೆ ಮತದಾನದ ಹಕ್ಕನ್ನು ನೀಡಲಾಗ್ತದೆ. ಅದಕ್ಕೆ ಏನಂತೇಳಿ ಕರಿತೀವಿ? ಸಾರ್ವಜನಿಕ ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಕರಿತೀವಿ. 8ನೇ ಪ್ರಶ್ನೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸಲಾಗುತ್ತದೆ. ಹಾಗಾದ್ರೆ ಇವುಗಳಲ್ಲಿ ಯಾವುದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವ್ಯಾಪ್ತಿಗೆ ಬರುವುದಿಲ್ಲ ಅಂತೇಳಿ ಕೇಳಿದ್ದಾರೆ. ಬರುವುದಿಲ್ಲ ಅಂತೇಳಿ ಕೇಳಿದ್ದಾರೆ. ಅದಕ್ಕೆ ಉತ್ತರ ಏನಂತಂದ್ರೆ ಸರ್ಕಾರಿ ನೌಕರರ ವೇತನದ ಬಗ್ಗೆ ಇಲ್ಲಿ ಮಾಹಿತಿ ಪಡಿತಕ್ಕಂಥ ಹಕ್ಕು ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಬರುವುದಿಲ್ಲ. ಓಕೆ, ನೆಕ್ಸ್ಟು ಇನ್ನು 9ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಅಂತೇಳಿ. ದೇಶ ಯಾವ್ದಪ್ಪ ಅಂದ್ರೆ ಐರ್ಲೆಂಡ್ ಅಂತೇಳಿ ನೋಡ್ತೀವಿ, ಅಥವಾ ಐರಿಷ್ ಅಂತೇಳಿ ಕರಿತೀವಿ. ಇನ್ನು 10ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೆದಿದ್ದಾರೆ ಅಂತೇಳಿದ. ಇಲ್ಲಿ ವಿಧಿ ಅಂತೇಳಿ ತೆಗೆದುಕೊಂಡಾಗ 32ನೇ ವಿಧಿ ಆಗ್ತದೆ. ಇನ್ನು ಅದಕ್ಕೆ ಹಕ್ಕು ಅಂತೇಳಿ ತೆಗೆದುಕೊಂಡಾಗ ಯಾವುದಾಗ್ತಿತ್ತು ಅಂದ್ರೆ ಇಲ್ಲಿ ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂಥೇಳಿ. ಓಕೆ, ಇನ್ನು 11ನೇ ಯಾವುದು ಮುಖ್ಯ ಪ್ರಶ್ನೆಯಲ್ಲಿ ತೆಗೆದುಕೊಂಡಾಗ ಒಂದು ಅಂಕ ಒಂದು ಪ್ರಶ್ನೆಗಳು ಕಂಡು ಬರ್ತಾವೆ. 11ನೇ ಪ್ರಶ್ನೆ, ಸಂವಿಧಾನವನ್ನು ಅರ್ಥೈಸಿರಿ ಅಂತೇಳಿ. ಇಲ್ಲಿ ನೋಡ್ಬೋದು, ಒಂದು ರಾಷ್ಟ್ರದ ಮೂಲಭೂತ ಕಾನೂನುಕ್ಕೇನಂತೇಳಿ ಕರಿತೀವಿ ಅಂದರೆ ಸಂವಿಧಾನ ಅಂತೇಳಿ ಕರಿತೀವಿ. ಇನ್ನು ಜಾತೀಯತೆ ಅಥವಾ ಜಾತ್ಯತೀತತೆ ಅಂತೇಳಿ ಕರಿತೀವಿ. ಅಂದರೆ ಏನು ಅಂತೇಳಿ ಪ್ರಶ್ನೆಯಲ್ಲಿ ಕೇಳಿದಾರೆ. ಎಲ್ಲ ಧರ್ಮಗಳನ್ನ ಸಮಾನತೆಯಿಂದ ಕಾಣಬೇಕೆಂಬುದು ಪ್ರತಿಪಾದಿಸುವುದು ಏನಂತೇಳಿ ಕರಿತೀವಿ ಅಂದ್ರೆ ಜಾತ್ಯತೀತತೆ ಅಂತೇಳಿ ಕರಿತೀವಿ. ಇನ್ನು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಕೈಗನ್ನಡಿ ಎನ್ನುವರು ಏಕೆ ಅಂತೇಳಿ. ಏಕೆ ತಂದಾಗ ನಮ್ಮ ಒಂದು ಸಂವಿಧಾನದ ಮೂಲ ತತ್ವಗಳು ಹಾಗೂ ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸ್ತದೆ. ಆದ್ದರಿಂದ ಇದನ್ನು ಸಂವಿಧಾನದ ಕೈಗನ್ನಡಿ ಅಂತೇಳಿ ಕರೀತಾರೆ. ಇನ್ನು 14ನೇ ಪ್ರಶ್ನೆ, ಯಾವ ನಿಯೋಗದ ಶಿಫಾರಸಿನ ಮೇರೆಗೆ ಸಂವಿಧಾನ ರಚನಾ ಸಭೆಯು ರಚಿಸಲಾಗಿತ್ತು ಅಂತೇಳಿ. ಕ್ಯಾಬಿನೆಟ್ ನಿಯೋಗ ಅಂತೇಳಿ ಕರಿತೀವಿ. 1942ರಲ್ಲಿ ಬರ್ತದೆ. ಓಕೆ, ಇನ್ನು ಅದೇ ರೀತಿ ಸಂವಿಧಾನ ಎಷ್ಟನೇ ತಿದ್ದುಪಡಿ ಮೂಲಕ 6ರಿಂದ 14ನೇ ಒಂದು ವರ್ಷ ವಯೋಮಿತಿಯಲ್ಲಿನ ಎಲ್ಲ ಮಕ್ಕಳಿಗೂ ಪೋಷಕರು ಏನು ಮಾಡಬೇಕು, ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನು ಕೊಡಿಸಬೇಕು ಅಂತೇಳಿ 11ನೇ ಮೂಲಭೂತ ಕರ್ತವ್ಯವನ್ನಾಗಿ ಸೇರಿಸಲಾಗಿದೆ ಅಂತಂದ್ರೆ ಇಲ್ಲಿ ತಿದ್ದುಪಡಿ ಕೇಳಿರ್ತಕ್ಕಂಥದ್ದು 86ನೇ ತಿದ್ದುಪಡಿ 2007ರಲ್ಲಿ ಕಂಡುಬರುತ್ತದೆ, ಅಥವಾ ತಿದ್ದುಪಡಿಯನ್ನು ಮಾಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ, ಸಂಸತ್ತಿನ 2 ಸದನಗಳನ್ನು ಹೆಸರಿಸಿ ಅಂತೇಳಿ. ಇಲ್ಲಿ ಗೊತ್ತಿರ್ತದೆ ಕೆಳಮನೆ ಮತ್ತು ಮೇಲ್ಮನೆ ಅಂತೇಳಿ. ಕೆಳಮನೆ ಅಂತಂದಾಗ ಲೋಕಸಭೆ, ಮೇಲ್ಮನೆ ಅಂತಂದಾಗ ರಾಜ್ಯಸಭೆ ಅಂತೇಳಿ. ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರ್ತಕ್ಕಂಥ ಪ್ರಶ್ನೆಗಳು. 17ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸವಾಲುಗಳು ಯಾವುವು ಅಂತೇಳಿ. ಮೊದಲನೇದಾಗಿ ನಿರಾಶ್ರಿತರ ಒಂದು ಸಮಸ್ಯೆ ಅಂತೇಳಿ ಸವಾಲನ್ನು ಎದುರಿಸ್ತದೆ.
ಇಲ್ಲಿ ಹೆಂಗತ್ತಂದ್ರೆ ಪಾಕಿಸ್ತಾನದಿಂದ ವಲಸೆ ಬಂದಿರತಕ್ಕಂಥ ನಿರಾಶ್ರಿತರಿಗೆ ವಸತಿ ಅಥವಾ ಪುನರ್ವಸತಿ ಒಂದು ಕಲ್ಪಿಸುವುದು ಒಂದು ಸವಾಲಾಗಿರ್ತದೆ. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ನೋಡ್ತೀವಿ. ಸೊ ಅಲ್ಲಿ ಪ್ರಮುಖವಾಗಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಜುನಾಗಢ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು. ಸೊ ಇಂಥ ಒಂದು ದೇಶೀಯ ಸಂಸ್ಥಾನ ವಿಲೀನೀಕರಣದಲ್ಲಿ ಏನಪ್ಪ ಅಂದ್ರೆ ಒಂದು ಸವಾಲನ್ನು ಎದುರಿಸ್ತದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು, ಸೊ ಇದು ಕೂಡ ಒಂದು ಸವಾಲಾಗಿರ್ತದೆ. 18ನೇ ಪ್ರಶ್ನೆ, ಸಂವಿಧಾನ ಸಭೆಗೆ ಆಯ್ಕೆಯಾದ ಕರ್ನಾಟಕದ ಸದಸ್ಯರುಗಳನ್ನು ಹೆಸರಿಸಿ ಅಂತೇಳಿ. ಇಲ್ಲಿ ಕರ್ನಾಟಕದ ಸದಸ್ಯರು ಯಾರಂತಂದ್ರೆ ಎಸ್ ನಿಜಲಿಂಗಪ್ಪ, ಕೆ ಸಿ ರೆಡ್ಡಿ ಆಗಿರ್ಬೋದು, ಕೆಂಗಲ್ ಹನುಮಂತಯ್ಯ, ಟಿ ಸಿದ್ದಲಿಂಗಯ್ಯ ಅಂತಕ್ಕಂಥವ್ರು. ಇವರು ಕರ್ನಾಟಕದ ಪರವಾಗಿ ಸೊ ಅಲ್ಲಿ ಒಂದು ಸಂವಿಧಾನ ರಚನೆ ಸಭೆಯಲ್ಲಿ ಭಾಗವಹಿಸಿದ್ದವರು. 19ನೇ ಪ್ರಶ್ನೆ, ಸೊ ನಮ್ಮ ಸಂವಿಧಾನ ಪ್ರಸ್ತಾವನೆಯಲ್ಲಿರುವ ಭಾತೃತ್ವ ಎಂಬ ಪದವನ್ನು ವಿಶ್ಲೇಷಿಸಿ ಅಂತ ಹೇಳಿದ. ಸೊ ಇಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಭೂಮಿಯ ಮೇಲೆ ವಾಸಿಸುವ ಜನರೆಲ್ಲ ಮೇಲು ಕೀಳು, ಬಡವ ಬಲ್ಲಿದ, ಬಿಳಿಯ ಕರಿಯ ಎಂಬ ಅಮಾನುಷ್ಯ ಭೇದ ಭಾವನೆಗಳನ್ನು ಬೆಳೆಸಿಕೊಳ್ಳದೆ ಬದುಕುವುದಕ್ಕೆ ಅಂತೇಳಿ ಕರಿತೀವಿ ಅಂದ್ರೆ ಭಾತೃತ್ವ ಅಂತೇಳಿ ಕರಿತೀವಿ. ಅಂದರೆ ಒಂದು ರೀತಿಯಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಬದುಕುವುದು. ಓಕೆ, ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ ನೋಡೋದಾದ್ರೆ, ಸೊ ಭಾರತದ ಒಂದು ಸಂವಿಧಾನವನ್ನು ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂತೇಳಿ ಏಕೆ ಹೇಳಲಾಗ್ತದೆ ಅಂತೇಳಿ ಸಿಂಪಲ್. ಸೊ ಈ ಒಂದು ನಮ್ಮ ಭಾರತ ಸಂವಿಧಾನವನ್ನು ಏನು ಮಾಡ್ಬೋದು, ಒಂದು ಪ್ರಸ್ತಾವನೆ ಆಗಿರ್ಬೋದು, ಇಡೀ ಒಂದು ಸಂವಿಧಾನವನ್ನಾಗಿರ್ಬೋದು ತಿದ್ದುಪಡಿ ಮಾಡಲೂಬಹುದು. ಇನ್ನು ಅದಕ್ಕೆ ಮಾಡಬೇಕಾಗಿತ್ತು ಅಂತಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ನಿಯಮಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಆದ್ದರಿಂದ ಏನಂತಂದ್ರೆ ನಮ್ಮ ಒಂದು ಸಂವಿಧಾನವನ್ನು ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂತೇಳಿ ಕರಿತೀವಿ. ಅಂದ್ರೆ ಇದು ಒಂದು ರೀತಿಯಲ್ಲಿ ಅಂತಂದ್ರೆ ಅದನ್ನು ತಿದ್ದುಪಡಿ ಮಾಡಲೂಬಹುದು. ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಕಠಿಣವಾಗಿರ್ತಕ್ಕಂಥ ಒಂದಿಷ್ಟು ವಿಷಯಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಂಗಿಲ್ಲ. ಸೊ ಹಾಗಾಗಿ ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂತೇಳಿ ಕರಿತೀವಿ. ಓಕೆ, ಇನ್ನು ಅದೇ ರೀತಿ 21ನೇ ಪ್ರಶ್ನೆ ನೋಡೋದಾದ್ರೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಯಾವ ಸಂದರ್ಭಗಳಲ್ಲಿ ಸಲ್ಲಿಸಬಹುದು ಅಂತೇಳಿ. ಸೊ ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಲಾಗ್ತದೆ. ಅಲ್ಲಿ ಶಾಸನೀಯ ಹಕ್ಕುಗಳಾಗಿರ್ಬೋದು, ಜೀವನಾವಶ್ಯಕಗಳನ್ನು ಪಡೆಯುವ ಒಂದು ಹಕ್ಕಾಗಿರ್ಬೋದು, ಪರಿಸರ ಮಾಲಿನ್ಯದಿಂದ ಜೀವ ರಕ್ಷಣೆ ಹಕ್ಕಾಗಿರ್ಬೋದು, ಗೌರವಯುತ ಜೀವನದ ಹಕ್ಕು, ಸೊ ಮೊದಲಾದವುಗಳಿಗೆ ಸಂಬಂಧಿಸಿದಂತೆ ಈ ಒಂದು ಅರ್ಜಿಗಳನ್ನು ಏನು ಮಾಡ್ಬೋದು ಅಂತಂದ್ರೆ ಸಲ್ಲಿಸಬಹುದು. ಓಕೆ, ಇನ್ನು 6 ವಾಕ್ಯಗಳಲ್ಲಿ ಒಂದು ಇರ್ತಕ್ಕಂಥ ಪ್ರಶ್ನೆಗಳು ನೋಡ್ಬೋದು. 22ನೇ ಪ್ರಶ್ನೆ, ಭಾರತದ ಸಂಸದೀಯ ವ್ಯವಸ್ಥೆಯನ್ನು ವಿವರಿಸಿ ಅಂತೇಳಿದ. ಸೊ ನೋಡೋಣ ಇಲ್ಲಿ. ಸೊ ನಮ್ಮ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದೇ ರೀತಿ ದೇಶದ ಸಾರ್ವಭೌಮ ಅಧಿಕಾರವನ್ನು ಚುನಾಯಿತ ಸಂಸತ್ತಿಗೆ ನೀಡಲಾಗಿದೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯಾಂಗವು ಏನಪ್ಪ ಅಂದ್ರೆ ಶಾಸಕಾಂಗಕ್ಕೆ ಹೊಣೆಗಾರಿಕೆ ಆಗಿರ್ತದೆ. ಮಂತ್ರಿಮಂಡಲವು ಶಾಸಕಾಂಗದ ವಿಶ್ವಾಸವಿರುವವರೆಗೂ ಏನಪ್ಪ ಅಂದ್ರೆ ಇಲ್ಲಿ ಅಧಿಕಾರದಲ್ಲಿರ್ತದೆ. ಇನ್ನು ವಿಶ್ವಾಸ ಕಳೆದುಕೊಂಡ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ಸೊ ಇದು ಸಂಸದೀಯ ವ್ಯವಸ್ಥೆಯನ್ನು ವಿವರಿಸ್ತಕ್ಕಂಥ ಅಥವಾ ಇರ್ತಕ್ಕಂಥ ಅಂಶಗಳು. 23ನೇ ಪ್ರಶ್ನೆ, ಸೊ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಹೆಸರಿಸಿ ಅಂತೇಳಿ. ಸಿಂಪಲ್ಲು. ಸೊ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತೇಳಿ ಕರಿತೀವಿ. ಸೊ ಟೋಟಲಾಗಿ ಎಷ್ಟದಾವ್ರಿ? 6 ಮೂಲಭೂತ ಹಕ್ಕುಗಳು. ಓಕೆ, ಇನ್ನು 24ನೇ ಪ್ರಶ್ನೆ ನೋಡೋದಾದ್ರೆ, ಭಾರತೀಯರ ದೈನಂದಿನ ಜೀವನದಲ್ಲಿ ಅಥವಾ ಜನಜೀವನದಲ್ಲಿ ಸಮಾನತೆಯ ಹಕ್ಕಿನ ಪಾತ್ರವನ್ನು ವಿವರಿಸಿ ಅಂತೇಳಿ. ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆಯನ್ನು ಕಲ್ಪಿಸಲಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರೂ ರಾಜ್ಯದ ಕಾನೂನಿಗೆ ಏನಾಗಬೇಕು, ಬದ್ಧರಾಗಬೇಕು. ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳಗಳ ಆಧಾರದ ಮೇಲೆ ಯಾವುದೇ ಭೇದ ಭಾವ ಮಾಡಬಾರ್ದು. ಇನ್ನು ಸಾರ್ವಜನಿಕ ಸ್ಥಳಗಳು, ಅಂಗಡಿಗಳು, ಹೋಟೆಲ್ಗಳು, ಸೊ ಮುಂತಾದ ಸ್ಥಳಗಳಲ್ಲಿ ಪ್ರವೇಶವನ್ನು ನಿರಾಕರಿಸಬಾರ್ದು ಯಾರಿಗಾದರೂ ಕೂಡ. ಸರ್ಕಾರಿ ಉದ್ಯೋಗ ಸೇರಲು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ದೊರಕಿಸಿಕೊಟ್ಟದ. ಅಸ್ಪೃಶ್ಯತೆಯನ್ನು ಇಲ್ಲಿ ಆಚರಣೆ ಮಾಡುವಂತಿಲ್ಲ. ಸೊ ಇದು ಹೇಳ್ತಕ್ಕಂಥ ವಿಧಿ ಯಾವುದಂದ್ರೆ 17ನೇ ವಿಧಿ. ಓಕೆ, ನೆಕ್ಸ್ಟ್ 25ನೇ ಒಂದು ಪ್ರಶ್ನೆ ನೋಡಿದಾಗ, ಸೊ ಭಾರತೀಯರ ಆತ್ಮಗೌರವವನ್ನು ಕಾಪಾಡುವಲ್ಲಿ ಸ್ವತಂತ್ರ ಹಕ್ಕಿನ ಅಥವಾ ಒಂದು ರೀತಿಯಲ್ಲಿ ಸ್ವತಂತ್ರ ಹಕ್ಕಿನ ಒಂದು ಪಾತ್ರವನ್ನು ವಿವರಿಸಿ ಅಂತೇಳಿ. ಸೊ ವಾಕ್ ಮತ್ತು ಅಭಿವ್ಯಕ್ತಿ ಒಂದು ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಶಸ್ತ್ರರಹಿತ ಶಾಂತಿಯುತ ಸಭೆ ಸೇರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇದೆ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಒಂದು ಸ್ವಾತಂತ್ರ್ಯ ಇದೆ. ಭಾರತದಾದ್ಯಂತ ಸಂಚರಿಸುವ ಮತ್ತು ವಾಸಿಸುವ ಏನದ ಸ್ವಾತಂತ್ರ್ಯ ಇದೆ. ಯಾವುದೇ ವೃತ್ತಿ ಹೊಂದುವ ಒಂದು ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಪೌರರಿಗೆ ಇದು ರಕ್ಷಣಾತ್ಮಕ ಹಕ್ಕಾಗಿದೆ.
ಸಕಾರಣವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವ ಹಕ್ಕಿಲ್ಲ. ಹಾಗಾಗಿ ವ್ಯಕ್ತಿಯ ಜೀವ ಮತ್ತು ಅಥವಾ ಸ್ವಾತಂತ್ರ್ಯವನ್ನು ಇಲ್ಲಿ ಕಸಿದುಕೊಳ್ಳುವಂತಿಲ್ಲ. ಸೊ ಈ ರೀತಿಯಾಗಿ ಆತ್ಮಗೌರವವನ್ನು ಕಾಪಾಡುವಲ್ಲಿ ಸ್ವಾತಂತ್ರ್ಯದ ಒಂದು ಹಕ್ಕು ನಮಗೆ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸ್ತದೆ. ಓಕೆ, ನೆಕ್ಸ್ಟು ಲಾಂಗ್ ಕ್ವಶನು. 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಇಲ್ಲಿ ನೋಡುತ್ತಾ ಹೋಗೋಣ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಬರೆಯಿರಿ ಅಂತ ಹೇಳಿದೆ. ಸೊ ಇದನ್ನು ಏನಪ್ಪ ಅಂದ್ರೆ ನೀವು ಡೈಲಿ ಏನು ಮಾಡ್ತೀರಂತಂದ್ರೆ ಪ್ರಾರ್ಥನಾ ಸಮಯದಲ್ಲಿ ಇದನ್ನು ಹೇಳ್ತೀರಿ. ಇದನ್ನು ನೀವು ನೋಡ್ಕೊಂಡ್ಬಿಡ್ರಿ. ಇನ್ನು 27ನೇ ಪ್ರಶ್ನೆ ಯಾವುದು ಅಂತಂದ್ರೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಲಿಖಿತ ಮತ್ತು ಬೃಹತ್ ಸಂವಿಧಾನ ಕಂಡುಬರ್ತದೆ. ಅದೇ ರೀತಿ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನವಾಗಿರುತ್ತದೆ. ಸಂಸದೀಯ ಸರ್ಕಾರ ಪದ್ಧತಿ ಆಗಿರ್ತದೆ. ನೆಕ್ಸ್ಟು ಗಣತಂತ್ರ ವ್ಯವಸ್ಥೆಯನ್ನು ಹೊಂದಿದ ಒಕ್ಕೂಟ ವ್ಯವಸ್ಥೆ ಆಗಿರ್ಬೋದು, ಮೂಲಭೂತ ಹಕ್ಕುಗಳಾಗಿರ್ಬೋದು. ಅದಾದ ನಂತರ ಮೂಲಭೂತ ಕರ್ತವ್ಯಗಳನ್ನು ಕೂಡ ಏನು ಮಾಡಿದಪ್ಪ ಅಂದ್ರೆ ಇಲ್ಲಿ ಭಾರತ ಸಂವಿಧಾನ ಅಂತಕ್ಕಂಥದ್ದು ಹೊಂದಿದೆ. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಒಳಗೊಂಡಿದೆ. ಮತ್ತು ಆಮೇಲೆ ಸ್ವಾತಂತ್ರ್ಯ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ ಏಕಪೌರತ್ವ ಆಗಿರ್ಬೋದು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ದ್ವಿಸದನ ಶಾಸಕಾಂಗ ಅಂತಕ್ಕಂಥ ಒಂದಿಷ್ಟು ಲಕ್ಷಣಗಳನ್ನು ಭಾರತ ಸಂವಿಧಾನ ಒಳಗೊಂಡಿದೆ. ಇನ್ನು 28ನೇ ಪ್ರಶ್ನೆ ನೋಡೋದಾದ್ರೆ ಭಾರತದ ಪೌರರು ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳ್ಯಾವು ಅಂತೇಳಿ ಒಂದು ಪ್ರಶ್ನೆಯಲ್ಲಿ ನೋಡ್ಬೋದು. ಸೊ ಏನಿಲ್ಲ, ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಏನು ಮಾಡಬೇಕು, ಗೌರವಿಸಬೇಕು. ಆಮೇಲೆ ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಇಲ್ಲಿ ಪಾಲಿಸಬೇಕಾಗ್ತದೆ. ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡುವುದು, ರಾಷ್ಟ್ರ ರಕ್ಷಣೆಯನ್ನು ಮಾಡುವುದು, ಆಮೇಲೆ ದೇಶ ಸೇವೆಗೆ ಯಾವತ್ತಿಗೂ ಕೂಡ ಸಿದ್ಧರಾಗಿರುವುದು. ಆಮೇಲೆ ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತೆ ಭಾವನೆಯನ್ನು ಬೆಳೆಸಬೇಕು. ನಮ್ಮ ಸಂಸ್ಕೃತಿಯನ್ನು ಏನು ಮಾಡಬೇಕು, ಗೌರವಿಸಬೇಕು. ಅದನ್ನು ಅಥವಾ ಪರಂಪರೆಯನ್ನು ಏನು ಮಾಡಬೇಕು, ಮುಂದುವರಿಯುವಂತೆ ಮಾಡಬೇಕು. ಸೊ ಅರಣ್ಯಗಳು, ಸರೋವರಗಳು, ನದಿಗಳನ್ನು ಏನು ಮಾಡಬೇಕು, ಸಂರಕ್ಷಣೆ ಮಾಡತಕ್ಕಂಥದ್ದು. ಇನ್ನು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಸುಧಾರಣಾ ಮನೋಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಾರ್ವಜನಿಕ ಆಸ್ತಿಯನ್ನು ಇಲ್ಲಿ ರಕ್ಷಣೆ ಮಾಡಬೇಕಾಗ್ತದೆ. ಆಮೇಲೆ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಏನು ಮಾಡಬೇಕು, ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಇವತ್ತಿಗೂ ಕೂಡ ಶ್ರಮಿಸಬೇಕು. ಇನ್ನು ಲಾಸ್ಟ್ ಒನ್ ಯಾವತ್ತಪ್ಪ ಅಂದ್ರೆ ಪೋಷಕರು ಏನು ಮಾಡಬೇಕಂತಂದರೆ ಇಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಲೇಬೇಕು. ಸೊ ಇದನ್ನು ಮುಖ್ಯವಾಗಿರ್ತಕ್ಕಂಥ ಮೂಲಭೂತ ಕರ್ತವ್ಯ ಅಂಥೇಳಿ. ಇನ್ನು 29ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸುಖಿ ರಾಜ್ಯದ ಒಂದು ಕಲ್ಪನೆಯಿಂದ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ, ಇದನ್ನು ದೃಢೀಕರಿಸಿ ಅಂತೇಳಿ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು, ಆಮೇಲೆ ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನೆಗಳನ್ನು ಕೆಲರ ಒಂದು ಜನರ ಸ್ವತ್ತಾಗದಂತೆ ತಡೆಗಟ್ಟುವುದು, ಸ್ತ್ರೀ ಪುರುಷರೆಲ್ಲರೂ ಏನಪ್ಪ ಅಂದ್ರೆ ಸಮಾನ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು, ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಹಾಯಧನಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು. ಆಮೇಲೆ ದೇಶದಾದ್ಯಂತ ಏಕರೂಪ ನಾಗರಿಕ ಒಂದು ಕಾನೂನನ್ನು ಜಾರಿಗೆ ತರ್ತಕ್ಕಂಥದ್ದು, ಐತಿಹಾಸಿಕ ಸ್ಮಾರಕಗಳನ್ನು ಮತ್ತು ಸ್ಥಳಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಗ್ರಾಮ ಪಂಚಾಯತಿಗಳನ್ನು ಏನು ಮಾಡೋದು, ಸ್ಥಾಪಿಸುವುದು, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು, ಕೃಷಿ ಹಾಗೂ ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಇನ್ನು ಪಾನ ನಿಷೇಧ, ಸೊ ಇದನ್ನು ಜಾರಿಗೆ ತರ್ತಕ್ಕಂಥದ್ದು. ಇನ್ನು ವೈಜ್ಞಾನಿಕ ಕೃಷಿಯನ್ನು ಏನು ಮಾಡೋದು ಅಂದ್ರೆ ಪ್ರೋತ್ಸಾಹಿಸುವುದು. ಸೊ ಇಷ್ಟೇನಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸೊ ಇಷ್ಟೇನಂತಂದರೆ ಇಲ್ಲಿ ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯದ LBA ಪ್ರಶ್ನೋತ್ತರಗಳು ಆಗಿರ್ತವೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.